ಹಲೋ, ನಾನಿವತ್ತು ಕಡುಬು ಮಾಡ್ತಾಯಿದ್ದೀನಿ. ಕಡುಬಿನ ಜೊತೆ ನಂದು ಕಾಂಬಿನೇಷನ್ ಇವತ್ತು ಕಾಯಿ ಚಟ್ನಿ ಮತ್ತು ತುಪ್ಪ. ಕಡುಬು ಹೇಗೆ ಅಂದರೆ ಕೊಲೆಸ್ಟ್ರಾಲ್ ಫ್ರೀ, ಶುಗರ್ ಫ್ರೀ, ಹೆಲ್ತಿ ಬ್ರೇಕ್ಫಾಸ್ಟ್. ಈ ಥರ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು 1.5 ಸ್ಪೂನ್ ಉಪ್ಪು ಹಾಕ್ಕೊಂಡು ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ 1.5 ಕಪ್ಪಷ್ಟು ಅಕ್ಕಿ ರವೆನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಫ್ಲೇಮು ಸಿಮ್ಮಲ್ಲಿರಬೇಕು. ಸಿಮ್ಮಲ್ಲೇ ಇಟ್ಟು ಒಂದು 5ರಿಂದ 6 ನಿಮಿಷ ಅದನ್ನು ಬೇಯಿಸಬೇಕು. ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಅದನ್ನು. ನಮ್ಮ ಮಲೆನಾಡಲ್ಲಿ ಕಡುಬಿಗೆ ಒಂದು ವಿಶೇಷ ಸ್ಥಾನ. ಹುಟ್ಟಿದಾಗಿಂದ ಸಾಯೋವರೆಗೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಡುಬು ಇರಲೇಬೇಕು. ಕಡುಬಿನ ಒಂದು ವಿಶೇಷತೆ ಏನಂದರೆ ಅದು ಎಲ್ಲ ಸಾರುಗಳ ಜೊತೆನೂ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಈಗ ಕಡುಬಿಂದು ಬೆಂದಿದೆ, ಹಿಟ್ಟು ಬೆಂದಿದೆ. ಅದನ್ನು ಈ ಥರ ಒಂದು ದೊಡ್ಡ ಮರ್ಗೆಗೆ ಹಾಕ್ಕೋತಾ ಇದ್ದೀನಿ ನಾನು. ಉಕ್ಕುರ್ಸೋದು ಅಂತ. ಕಡುಬಿನ ಹಿಟ್ಟನ್ನು ಉಕ್ಕುರಿಸ್ಕೊಂಡು ಈ ಥರ ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆ ಯಾವುದಕ್ಕಾದರೂ ಹಾಕ್ಕೊಂಡು ಅದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಈ ಥರ ಚೆನ್ನಾಗಿ ನುರಿಯೋದು ಅಂತಾರೆ ನಮ್ಮ ಮಲೆನಾಡು ಕಡೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕಡುಬಿಂದು ರವೆ ಗಂಟಾಗಿದ್ದರೆ ಕಡುಬು ಚೆನ್ನಾಗಿ ಬರಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟುಗಳಿದ್ರೆ ಒಡೆಯುತ್ತೆ. ಆಮೇಲೆ ಅದನ್ನು ಉಂಡೆ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋದು. ಈ ಥರ ಉಂಡೆ ಮಾಡ್ಕೋಬೇಕು. ಕಡುಬು ಎಲ್ಲ ಸಾರುಗಳ ಜೊತೆನೂ ಚೆನ್ನಾಗಿರುತ್ತೆ. ಮೀನು ಸಾರು, ಚಿಕನ್ ಸಾರು, ಮಟನ್ನು, ಪೋರ್ಕು, ಅಳಬೆ ಸಾರು, ಕಳಲೆ ಸಾರು, ಈ ಥರ ಕೆಸುವಿನ ಸೊಪ್ಪು ಯಾವುದ್ರ ಜೊತೆ ಬೇಕಾದರೂ ಕಡುಬು ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಈ ಥರ ಸರ್ಗಲ್ಲು ಅಂತೀವಿ. ಇದರಲ್ಲಿ ಅರ್ಧ ನೀರು ಹಾಕ್ಕೊಂಡು ನೀರು ಆವಿ ಬಂದ ನಂತರ ಮೇಲ್ಗಡೆ ಈ ಥರ ಒಂದು ಬಳಲೆ ಹಾಕ್ಕೋಬೇಕು. ಬಳಲೆ ಹಾಕ್ಕೊಂಡು ಕಡುಬುಗಳನ್ನ ಹಾಕಿ ಬೇಯಿಸೋದು. ತುಂಬ ಕಡುಬಿದ್ರೆ ಅರ್ಧ ಹಾಕ್ಕೊಂಡು 5 ನಿಮಿಷ ಬಿಟ್ಟು ಮತ್ತೆ ಹಾಕ್ಕೋಬೇಕು. ನಂದು ಸ್ವಲ್ಪ ಕಡುಬಿದೆ, ಅದು ಒಂದೇ ಸಲ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಕಡುಬು ಬೇಯಲಿಕ್ಕೆ 20ರಿಂದ 25 ನಿಮಿಷ ಬೇಕು. ಈ ಥರ ಇವಾಗ ಬೆಂದಿದೆ ಕಡುಬು. ಈಗ ಚಟ್ನಿ ತುಪ್ಪದ ಜೊತೆ ಕಡುಬು ಸರ್ವ್ ಮಾಡೋದು. ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.